ಕರ್ನಾಟಕ ಸಂಘ ಕತಾರ್ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ದುಬೈ ಸಭಾಂಗಣದಲ್ಲಿ ಕನ್ನಡದ ಖ್ಯಾತ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ಭಕ್ತಿಪೂರ್ವಕ ನುಡಿನಮನ ಸಲ್ಲಿಸಲಾಯಿತು. ಈ ಸಭೆಯು ಕೇವಲ ಸಾಹಿತಿಗಳಿಗೆ ಗೌರವ ಸಮರ್ಪಣೆಯಾಗಿರದೆ ಅಹಮದಾಬಾದ್ನ ಏರ್ ಇಂಡಿಯಾ ಅಪಘಾತ, ಬೆಂಗಳೂರಿನ ಆರ್ಸಿಬಿ ವಿಜಯಾಚರಣೆಯ ಕಾಲ್ತುಳಿತ ಮತ್ತು ಕೀನ್ಯಾದ ಬಸ್ ದುರಂತಗಳಂತಹ ಇತ್ತೀಚಿನ ದುರ್ಘಟನೆಗಳಲ್ಲಿ ಜೀವ ಕಳೆದುಕೊಂಡ ಎಲ್ಲರಿಗೂ ಸಂತಾಪ ಸೂಚಿಸುವ ವೇದಿಕೆಯಾಗಿತ್ತು. ಕಾರ್ಯಕ್ರಮವು ಡಾಕ್ಟರ್ ಎಚ್.ಎಸ್.ವಿ. ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಪ್ರಾರಂಭವಾಯಿತು. ನಂತರ ಅಗಲಿದ ಎಲ್ಲ ಆತ್ಮಗಳಿಗೆ ಗೌರವ ಸೂಚಿಸಿ 1 ನಿಮಿಷ ಮೌನ ಆಚರಿಸಲಾಯಿತು. ಕೆಎಸ್ಕ್ಯೂ ಅಧ್ಯಕ್ಷ ರವಿಶೆಟ್ಟಿ ಅವರು ಭಾವುಕ ಭಾಷಣದೊಂದಿಗೆ ಪ್ರೇಕ್ಷಕರನ್ನ ಸ್ವಾಗತಿಸಿದರು. ಡಾಕ್ಟರ್ ಎಚ್.ಎಸ್.ವಿ. ಅವರ ಕಾವ್ಯಾತ್ಮಕ ಸಾಲುಗಳನ್ನು ಉಲ್ಲೇಖಿಸಿದ ಅವರು ಸಾಹಿತಿಗಳು ಸಾರಿದ ಮಾನವೀಯ ಮತ್ತು ಉದಾತ್ತ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಇತ್ತೀಚಿನ ದುರಂತಗಳನ್ನು ನೆನೆಯುತ್ತಾ ಜೀವನದ ಅನಿರೀಕ್ಷಿತತೆ ಮತ್ತು ಸಹಾನುಭೂತಿ ಹಾಗೂ ಉದ್ದೇಶದೊಂದಿಗೆ ಬದುಕುವ ಮಹತ್ವವನ್ನು ಒತ್ತಿ ಹೇಳಿದರು. ಕೆಎಸ್ಕ್ಯೂನ ಮಾಜಿ ಅಧ್ಯಕ್ಷ ಎಚ್.ಕೆ. ಮಧು ಅವರು ತಮ್ಮ ನುಡಿನಮನ ಭಾಷಣದಲ್ಲಿ ಡಾಕ್ಟರ್ ಎಚ್.ಎಸ್.ವಿ. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಗಳನ್ನು ವಿವರಿಸಿದರು. ಡಾಕ್ಟರ್ ಎಚ್.ಎಸ್.ವಿ. ಅವರಿಗೆ ಕತಾರ್ ಕನ್ನಡ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಿದಾಗ ಅವರು ಕತಾರಿಗೆ ಭೇಟಿ ನೀಡಿದ್ದನ್ನು ಪ್ರೀತಿಯಿಂದ ನೆನಪಿಸಿಕೊಂಡರು. ತಮ್ಮ ನಿಕಟ ಸಂಬಂಧವನ್ನು ಪ್ರತಿಬಿಂಬಿಸುವ ವೈಯಕ್ತಿಕ ಅನುಭವಗಳನ್ನು ಸಹ ಮಧು ಅವರು ಸಭೆಯೊಂದಿಗೆ ಹಂಚಿಕೊಂಡರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯೆಂದರೆ ಗೀತನಮನ ಎಂಬ ಸಂಗೀತ ಗೌರವ ಕಾರ್ಯಕ್ರಮ. ಅನಿಲ್ ಬಾಸಗಿ, ಜಯಶ್ರೀ ಶ್ರೀಧರ್, ಅಮಿತ್ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಸೌಮ್ಯ ಕೆಟಿ ಮತ್ತು ನವನೀತ್ ಶ್ರೀಧರ್ ಅವರು ಡಾಕ್ಟರ್ ಎಚ್.ಎಸ್.ವಿ. ಅವರ ಹಾಡುಗಳನ್ನು ಭಾವಪೂರ್ಣವಾಗಿ ಹಾಡುವ ಮೂಲಕ ಅವರ ಸಾಹಿತ್ಯ ಪರಂಪರೆಗೆ ಗೌರವ ಸಲ್ಲಿಸಿದರು. ಈ ಸ್ಮರಣೀಯ ಕಾರ್ಯಕ್ರಮಕ್ಕೆ ಕೆಎಸ್ಕ್ಯೂ ಎಂಸಿ ಸದಸ್ಯರು, ಸಲಹೆಗಾರರು ಮತ್ತು ಸ್ವಯಂ ಸೇವಕರು ಪೂರ್ಣ ಹೃದಯದಿಂದ ಬೆಂಬಲವನ್ನು ನೀಡಿದರು. ಸಲಹಾ ಸಮಿತಿಯ ಅಧ್ಯಕ್ಷ ಮಹೇಶ್ ಗೌಡ, ಸಲಹೆಗಾರರಾದ ಅರುಣ್ ಕುಮಾರ್, ಎಚ್.ಕೆ. ಮಧು, ಡಾಕ್ಟರ್ ಸಂಜಯ್ ಕುದ್ರಿ, ಐಸಿಸಿ ಮಾಜಿ ಅಧ್ಯಕ್ಷೆ ಮಿಲನ್ ಅರುಣ್, ಐಸಿಸಿ ಆಡಳಿತ ಮಂಡಳಿಯ ಸದಸ್ಯ ಸಂದೀಪ್ ರೆಡ್ಡಿ, ತುಳುಕೂಟ ಅಧ್ಯಕ್ಷ ಸಂದೇಶ್ ಆನಂದ್, ಬನ್ಸ್ ಕತಾರ್ ಅಧ್ಯಕ್ಷ ನವೀನ್ ಶೆಟ್ಟಿ, ಬಿಲ್ಲವಾಸ್ ಕತಾರ್ನ ಅಧ್ಯಕ್ಷೆ ಅಪರ್ಣಾ ಶರತ್, ಸಮುದಾಯ ನಾಯಕ ಅಸ್ಮತ್ ಅಲಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಮೂಲತಃ ವಿವಿಧ ಸಂಘಗಳು ಮತ್ತು ಕೆಎಸ್ಕ್ಯೂ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಗಲಿದ ಆತ್ಮಗಳಿಗೆ ಗೌರವ ಸಲ್ಲಿಸಿದರು. ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರೆ ಖಜಾಂಚಿ ಪ್ರದೀಪ್ ಅವರು ಸಮರ್ಥವಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ಸದಸ್ಯತ್ವ ಸಂಯೋಜಕ ಶ್ರೀಧರ್ ಚಂದ್ರ ಅವರು ಧನ್ಯವಾದ ಅರ್ಪಿಸಿದರು. ಒಟ್ಟಾರೆ ಈ ಕಾರ್ಯಕ್ರಮವು ಸಾಹಿತ್ಯ ದಿಗ್ಗಜರ ಜೀವನವನ್ನು ಗೌರವಿಸಿ ಅವರ ಕೊಡುಗೆಗಳನ್ನು ಸ್ಮರಿಸುವ ಒಂದು ಹೃದಯ ಸ್ಪರ್ಶಿ ಪ್ರಯತ್ನವಾಗಿತ್ತು. ಜೊತೆಗೆ ಇತ್ತೀಚೆಗೆ ದುರಂತಗಳಿಂದ ಬಾಧಿತರಾದವರೊಂದಿಗೆ ಒಗ್ಗಟ್ಟಿನಿಂದ ನಿಂತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಒಂದು ಮಹತ್ವದ ಸಭೆಯಾಗಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೋಹಾ, ಕತಾರ್.